ಇದೀಗ ಕರ್ನಾಟಕ ಎಕ್ಸ್‌ಪ್ರೆಸ್‌ನ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಚಿಕ್ಕಮಗಳೂರಲ್ಲಿ ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಿದ್ದಾರೆ ಎಂದು ಆರೋಪಿಸಲಾಗಿದೆ. ಇನ್ನೊಂದು ಕಡೆ ಈ ಸೊತ್ತು ನೀಡಿದ ಪಿಡಿಒ ವಿರುದ್ಧ ಬೇಸತ್ತ ರೈತ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಮತ್ತೊಂದೆಡೆ ಆಸ್ತಿಗಾಗಿ ಸೋದರಿಯರ ಜಗಳವಾಡಿದ್ದಕ್ಕೆ ಸೋದರ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಎಲ್ಲಾ ಸುದ್ದಿಗಳನ್ನ ಬನ್ನಿ ನೋಡ್ಕೊಂಡು ಬರೋಣ. ಅನ್ಯ ಕೋಮಿನ ಯುವಕರು ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿದ ಆರೋಪ ಕೇಳಿಬಂದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಬಸವನಹಳ್ಳಿಯ ವಿಜಯಪುರ ಬಡಾವಣೆಯಲ್ಲಿ ನಿನ್ನೆ ರಾತ್ರಿ ಕಲ್ಲು ತೂರಾಟದ ಆರೋಪದಡಿ ಅರ್ಷದ್ ಮತ್ತು ಹುಸೇನ್ ಎಂಬುವರನ್ನ ಬಜರಂಗ ದಳದವರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಕಳೆದ 4 ದಿನಗಳಿಂದ ಹಿಂದೂಗಳ ಮನೆಗಳ ಮೇಲೆ ಕಲ್ಲು ಎಸೆಯಲಾಗ್ತಾ ಇದೆ ಅಂತ ಯುವಕರು ಆರೋಪಿಸಿದ್ದಾರೆ. ಕಲ್ಲು ಎಸೆದಿದ್ದನ್ನ ಪ್ರಶ್ನಿಸಿದ ಮಹಿಳೆಯರ ಜೊತೆಯೂ ಈ ಪುಂಡರು ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ. ಅಪ್ರಾಪ್ತ ಬಾಲಕರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ನಿವಾಸಿಗಳು ದೂರಿದ್ದಾರೆ. ನಿನ್ನೆ ಬಂದ್ಬಿಟ್ಟು ಮನೆಗೆಲ್ಲ ಇದು ಕಲ್ಲು ಹೊಡೆದಿದ್ದಾರೆ. ಮತ್ತೆ ಲೇಡೀಸು ಗಾಬರಿಯಾಗಿ ಹೊರಗೆ ಹೋಗಿದ್ದಾರೆ. ಹೊರಗೆ ಹೋದಾಗ ಅವ್ರು ಏನು ಮಾಡಿದ್ದಾರೆ, ಏನಕ್ಕೂ ಬೈದಿದ್ದಾರೆ. ಫುಲ್ಲು ಕೆಟ್ಟದಾಗ ಹೆಣ್ಮಕ್ಳಿಗೆಲ್ಲ ಬೈದಿದ್ದಾರೆ. ಆದರೆ ಬಜರಂಗ ದಳ ಮತ್ತು ಹಿಂದೂ ಸಂಘಟನೆಗಳ ವಿರುದ್ಧ ಈಗ ಎಸ್ಡಿಪಿಐ ತಿರುಗಿ ಬಿದ್ದಿದೆ. ಮುಸ್ಲಿಂ ಯುವಕರನ್ನ ಹಿಡಿದು ಉದ್ದೇಶಪೂರ್ವಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಬಸವನಹಳ್ಳಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಎಎಸ್ಪಿ ಜಯಕುಮಾರ್ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ 2 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ಕಲ್ಲೆಸೆದ ಹುಸೇನ್ ರಿಯಾನ್ ಮೇಲೆ ಕೇಸ್ ದಾಖಲಾಗಿದ್ದು, ಅತ್ತ ಅನ್ಯಕೋಮಿನ ಯುವಕರನ್ನ ಸೆರೆ ಹಿಡಿದ ಶ್ಯಾಮ್ ಸಂತೋಷ್ ಮೇಲೂ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಚಿಕ್ಕಮಗಳೂರು ಪೊಲೀಸರು ಡಿವೈಎಸ್ಪಿ ನಾಗರಾಜ್ ನೇತೃತ್ವದಲ್ಲಿ ತನಿಖೆ ಮಾಡ್ತಾ ಇದ್ದು, ಕಲ್ಲು ಬಿದ್ದ ಮನೆಯ ಬಳಿ ಪೊಲೀಸರು ಮಹಜರ್ ನಡೆಸಿದರು. ಆಗ ಮನೆಯಲ್ಲಿದ್ದ ಗಗನ್ನನ್ನು ವಿಚಾರಣೆ ಮಾಡಿದ್ದಾರೆ. ಕಲ್ಲು ತೂರಾಟ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದ್ದು, ಕಲ್ಲು ಬಿದ್ದ ಮನೆಗೆ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಭೇಟಿ ಕೊಟ್ಟರು. ವಾಪಸ್ ಬರಲ್ಲ. ಎಷ್ಟು ಫೋನ್ ಮಾಡ್ತೀವಿ ಅಂತಂದ್ರೆ ನೆನ್ನೆ ನಮ್ಗೆ ನಮ್ಮ ದುರದೃಷ್ಟಕ್ಕೆ ಸಂತೋಷನೂ ಇಲ್ಲ ಅಂತಂದ್ರೆ ನಮಗೆ ಅವ್ರು ಸಿಗ್ತಾನೆ ಇರಲಿಲ್ಲ. ಓಡೋಗೋರು ಎಲ್ಲೆಲ್ಲಿ CC ಕ್ಯಾಮ್ರಾ ಇದೆ ಎಲ್ಲ ಚೆಕ್ ಮಾಡಿಸಿದೀವಿ. ವಿತ್ ನಾವು ಪ್ರೂಫ್ನ ನಾವು ಪೊಲೀಸರಿಗೆ ಸಬ್ಮಿಟ್ ಮಾಡಿದೀವಿ. ನಮಗೆ ಇಷ್ಟ ನಮ್ ಕೇಳೋದು, ನನಗೆ ಹೆಣ್ಮಕ್ಳಿಗೆ ಅಂತಲ್ಲ ಎಲ್ರಿಗೂ ಸೇರಿಸಿ ನಾನು ಹೇಳ್ತಿರೋದು, ಹೆಣ್ಮಕ್ಳಿಗೆ ರಕ್ಷಣೆ ಬೇಕು. ಆಸ್ತಿ ವಿಚಾರಕ್ಕೆ ಸಹೋದರಿಯರ ನಡುವಿನ ಗಲಾಟೆಗೆ ಬೇಸತ್ತ ಅಣ್ಣ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಜಮಲಾಪುರದಲ್ಲಿ ಗ್ರಾಮ ಪಂಚಾಯತ್ನ ಡಿ ಗ್ರೂಪ್ ನೌಕರನಾಗಿದ್ದ ರಮೇಶ್ ದಂಡಿ ಎಂಬಾತ ನೇಣಿಗೆ ಕೊರಳೊಡ್ಡಿದ್ದಾನೆ. ಕಳೆದ ಕೆಲ ದಿನಗಳಿಂದ ರಮೇಶ್ ದಂಡಿಯ ಸೋದರಿಯರು ಆಸ್ತಿಗಾಗಿ ಕಿತ್ತಾಡ್ತಾ ಇದ್ರು. ಅಲ್ಲದೆ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಿದ್ರು. ಅದೇ ವಿಚಾರಕ್ಕೆ ನಿನ್ನೆಯೂ ದೊಡ್ಡ ಜಗಳ ಆಗಿದೆ. ಸಹೋದರಿ ಸೇರಿ 5 ಮಂದಿ ವಿರುದ್ಧ ರಮೇಶ್ ದಂಡಿ ತಾವರ್ಗೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಇದಾದ ನಂತರ ನಸುಕಿನ ವೇಳೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಭೀಕರ ಅಪಘಾತ, ವಿದ್ಯಾರ್ಥಿಗಳು ಜಸ್ಟ್ ಮಿಸ್. ರಾಜಿ ಪಂಚಾಯಿತಿಗೆ ಬಂದವರಿಗೆ ಥಳಿತ. ಗ್ಯಾರೇಜ್ನಲ್ಲಿ ಬೆಂಕಿ, 8ಕ್ಕೂ ಹೆಚ್ಚು ಬೈಕ್ಗಳು ಭಸ್ಮ. ದೇವಸ್ಥಾನದಲ್ಲಿ ತನ್ನಷ್ಟಕ್ಕೆ ತಾನೇ ತೂಗಿದ ದೈವದ ಉಯ್ಯಾಲೆ. ಈ ಎಲ್ಲಾ ಸುದ್ದಿಗಳನ್ನ ಬನ್ನಿ ನೋಡ್ಕೊಂಡು ಬರೋಣ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದಲ್ಲಿದ್ದ ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ವಿಜಯನಗರದ ಮನೆಯೊಂದರಲ್ಲಿ ನಡೆಯುತ್ತಿದ್ದ ದಂಧೆ ಮೇಲೆ ಈ ದಾಳಿ ನಡೆಸಿದ್ದಾರೆ. ದಂಧೆಯ ಕಿಂಗ್ ಪಿನ್ ಗೀತಾ ಹಾಗೂ 3ರನ್ನ ಬಂಧಿಸಿ 3 ಮಹಿಳೆಯರನ್ನ ರಕ್ಷಣೆ ಮಾಡಿದ್ದಾರೆ. ಗೀತಾ ಗ್ಯಾಂಗ್ ಹಣದ ಆಮಿಷ ಒಡ್ಡಿ ಬಡವರು, ಅಸಹಾಯಕ ಮಹಿಳೆಯರನ್ನ ವೇಶ್ಯಾವಾಟಿಕೆ ದಂಧೆಗೆ ತಳ್ಳುತ್ತಿತ್ತು. ರಕ್ಷಿಸಲ್ಪಟ್ಟ ಮಹಿಳೆಯರು ಈ ಹಿಂದೆಯೂ ಹಲವು ಬಾರಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ರು ಎಂಬುದು ತಿಳಿದು ಬಂದಿದೆ. ಉಡುಪಿ ಜಿಲ್ಲೆಯ ತೆಕ್ಕಟ್ಟೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಕಣ್ಣುಕೆರೆ ಸಮೀಪ ಇರೋ ಸ್ಟೇಷನರಿ ಅಂಗಡಿಯಲ್ಲಿ ತಡರಾತ್ರಿ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಈ ಅಂಗಡಿ ಫಣಿರಾಜ್ ಎಂಬೋರಿಗೆ ಸೇರಿದ್ದಾಗಿದ್ದು, ಅಂಗಡಿಯಲ್ಲಿದ್ದ ಎಲ್ಲಾ ವಸ್ತುಗಳು ಸುಟ್ಟು ಕರಕಲಾಗಿವೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಅವಘಡ ಸಂಭವಿಸಿರೋ ಶಂಕೆ ವ್ಯಕ್ತವಾಗಿದೆ. ಸುಮಾರು 6 ಲಕ್ಷ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ. ಧಾರವಾಡ ಜಿಲ್ಲೆ ಹಿರೇಹರಕುಣಿ ಗ್ರಾಮದಲ್ಲಿ ಲಕ್ಷಾಂತರ ಮೌಲ್ಯದ ಮೇವಿನ ಬಣವೆ ಬೆಂಕಿಗಾಹುತಿಯಾಗಿದೆ. ಬೆಂಕಿಯ ಕೆನ್ನಾಲಿಗೆಗೆ 3 ಬಣವೆಗಳು ಸುಟ್ಟು ಭಸ್ಮವಾಗಿವೆ.
ಹಿರೇಹರಕುಣಿ ಗ್ರಾಮದ ಹನುಮಂತಪ್ಪ ಮಾಯನಾಯ್ಕರ್, ಮಲ್ಲೇಶ್ ಚಿಕ್ಕರಕುಣಿ, ಅಶೋಕ್ ಹುಬ್ಬಳ್ಳಿ ಎಂಬುವರಿಗೆ ಸೇರಿದ 5 ಲಕ್ಷ ಮೌಲ್ಯದ 3 ಬಣವೆಗಳು ಬೆಂಕಿಗೆ ಆಹುತಿಯಾಗಿವೆ. ವರ್ಷ ಪೂರ್ತಿ ದನಕರುಗಳಿಗೆ ಆಗುವಷ್ಟು ಮೇವನ್ನ ರೈತರು ಸಂಗ್ರಹಿಸಿಟ್ಟಿದ್ರು. ದಾವಣಗೆರೆ ನಗರದ ಹಳೆ ಪಿಬಿ ರಸ್ತೆಯ ಮಾರುತಿ ಗ್ಯಾರೇಜ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಗ್ಯಾರೇಜ್ನಲ್ಲಿದ್ದ 4 ಕಾರುಗಳು, 1 ಕ್ರಷರ್ ಸುಟ್ಟು ಕರಕಲಾಗಿವೆ. ಅರುಣ್ ಎಂಪಿ ಎಂಬುವರಿಗೆ ಸೇರಿದ ಗ್ಯಾರೇಜ್ ನೋಡ್ತಿದ್ದಂತೆ ಸುಟ್ಟು ಕರಕಲಾಗಿದೆ. ಅಕ್ಕಪಕ್ಕದಲ್ಲಿ 10 ಶಾಪ್, ಗ್ಯಾರೇಜ್, ಶೋರೂಮ್ ಇದ್ದ ಹಿನ್ನೆಲೆಯಲ್ಲಿ ಜನರು ಆತಂಕಗೊಂಡಿದ್ರು. ಸಕಾಲಕ್ಕೆ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ರು. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿರೋ ಬೈಕ್ ಗ್ಯಾರೇಜ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಶ್ರೀನಿವಾಸ ಚಿತ್ರಮಂದಿರ ಬಳಿಯ ಗ್ಯಾರೇಜ್ನಲ್ಲಿದ್ದ 8ಕ್ಕೂ ಹೆಚ್ಚು ಬೈಕ್ಗಳು, ವಾಟರ್ ವಾಶ್ ಮಷೀನ್ ಸುಟ್ಟು ಕರಕಲಾಗಿವೆ. ಈ ಗ್ಯಾರೇಜ್ ಕೃಷ್ಣ ವದ್ದಿ ಎಂಬುವರಿಗೆ ಸೇರಿದ್ದಾಗಿದ್ದು, ತಡರಾತ್ರಿ ಅನಾಹುತ ನಡೆದಿರೋದ್ರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೈಕ್ಗಳು ಸುಟ್ಟು ಕರಕಲಾಗಿವೆ. ಗದಗ ಜಿಲ್ಲೆಯಲ್ಲಿರೋ ಐತಿಹಾಸಿಕ ಲಕ್ಕುಂಡಿಯಲ್ಲಿರೋ ದೇವಾಲಯಗಳು ಅವ್ಯವಸ್ಥೆಯ ಆಗರವಾಗಿವೆ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರೋ ಮಾಣಿಕೇಶ್ವರ ದೇವಸ್ಥಾನ ಕತ್ತಲೆಯಿಂದ ಆವರಿಸಿದೆ. ವಿದ್ಯುತ್ ವ್ಯವಸ್ಥೆ ಇಲ್ಲದೆ ಮೊಬೈಲ್ ಬೆಳಕಿನಲ್ಲಿಯೇ ದೇವರ ದರ್ಶನ ಮಾಡಬೇಕಾಗಿದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ದೊರೆತ ತಕ್ಷಣ ಈ ಲಕ್ಕುಂಡಿ ಈಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಈ ಭಾಗದಲ್ಲಿ ನಾವು ತೋರಿಸಿ ನೋಡ್ಬೋದು, ಇದು ಮಾಣಿಕೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಬಾವಿ. ಈ ಬಾವಿ ಇದಕ್ಕೆ ಮುಸ್ಕಿನ ಬಾವಿ ಅಂತ ಕರೀತಾರೆ. ಯಾಕೆಂತಂದರೆ ಇದು ಸುಮಾರು ಈಗಾಗಲೇ ಮಳೆ ಬಂದಿದೆ, ಪಕ್ಕಕ್ಕೆ ಕೆರೆ ಇರೋದ್ರಿಂದ ಸುಮಾರು 2-3 ಅಡಿ ಅಂದರೆ ಸುಮಾರು 30 ಫೂಟ್ದಷ್ಟು ಕೆಳಗಡೆ ನೀರದಾವೆ. ಯಾಕಂದರೆ 3 ಅಂತಸ್ತಿನಷ್ಟು ನೀರು ಈ ಒಂದು ಬಾವಿಯಲ್ಲಿ ತುಂಬಿಕೊಂಡಿದೆ ಅಂತೇಳಿ ಸ್ಥಳೀಯರು ಹೇಳ್ತಾರೆ. ಇನ್ನು ದೇವಾಲಯ ಮುಂಭಾಗದಲ್ಲಿರುವಂತ ಬಾವಿ ಗಬ್ಬು ನಾರ್ತಿದೆ. ಪುರಾತತ್ವ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಬಾವಿಯಲ್ಲಿ ಪಾಚಿ ಬೆಳೆದಿದೆ. ಕರಾವಳಿಯಲ್ಲೊಂದು ಪವಾಡ ನಡೆದಿದೆ. ಮಂಗಳೂರಿನ ಬೈಕಂಪಾಡಿ ಕೈಗಾರಿಕಾ ವಲಯದ ಕುಡುಂಬೂರು ನಡುಗಿರಿಯಲ್ಲಿರುವಂತಹ ದೇವಸ್ಥಾನದಲ್ಲಿ ದೈವದ ಉಯ್ಯಾಲೆ ತನ್ನಷ್ಟಕ್ಕೆ ತಾನೇ ತೂಗಿದೆ. ಪಿಲಿಚಂಡಿ ದೈವದ ನೇಮೋತ್ಸವಕ್ಕೆ ಗಗ್ಗರ ಇಡುವಾಗ ಈ ಅಚ್ಚರಿ ನಡೆದಿದೆ. ಹೊರಗಡೆ ದೈವದ ನೇಮೋತ್ಸವ ಆಗುವ ವೇಳೆ ಅದೇ ಒಂದು ದೈವಕ್ಕೆ ಸಂಬಂಧಪಟ್ಟಂಥ ಒಂದು ಉಯ್ಯಾಲೆ ಆಟೋಮೆಟಿಕ್ ಆಗಿ ತೂಗುತ್ತಿರ್ತಕ್ಕಂಥ ದೃಶ್ಯ ಎಲ್ರಿಗೂ ಕೂಡ ಚಮತ್ಕಾರ ಮತ್ತು ಆಶ್ಚರ್ಯವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಇಲ್ಲಿ ಇದೇ ಒಂದು ಉಯ್ಯಾಲೆ ಇದೇ ಕಳೆದ ಕೆಲ ದಿನಗಳ ಹಿಂದಷ್ಟೇ ಇಲ್ಲಿ ನೇಮೋತ್ಸವ ನಡೆಯಿತು. ಸೊ ಆ ಟೈಮಲ್ಲಿ ಪಿಲಿಚಂಡಿಯ ನೇಮೋತ್ಸವ ಆಗುವ ವೇಳೆ ಈ ಉಯ್ಯಾಲೆ ಆಟೋಮೆಟಿಕ್ ಆಗಿ ಅಂದರೆ ತನ್ನಿಂತಾಗಿ ತೂಗುವುದಕ್ಕೆ ಪ್ರಾರಂಭ ಆಯಿತು. ಕೈಗಾರೀಕರಣದ ನಡುವೆ ಪಿಲಿಚಂಡಿ ದೈವ ಸಾನ್ನಿಧ್ಯ ಉಳಿದಿದ್ದೇ ರೋಚಕವಾಗಿದೆ. 30 ವರ್ಷಗಳ ಹಿಂದೆ ಕಾರ್ಖಾನೆ ಸ್ಥಾಪನೆಗಾಗಿ ದೈವ ಸಾನ್ನಿಧ್ಯ ಸೇರಿ ಭೂಮಿ ಸರ್ಕಾರ ವಶಕ್ಕೆ ಪಡೆದಿತ್ತು. ಆಗ ಇಡೀ ಊರಿನ ಜನರೆಲ್ಲ ಬೇರೆಡೆ ಸ್ಥಳಾಂತರಗೊಂಡಿದ್ರು. ಕಾನೂನು ವ್ಯಾಜ್ಯದಿಂದ ಜಾತ್ರೋತ್ಸವ ನಿಂತಿತ್ತು. ಆದರೆ ದೈವ ಸಾನ್ನಿಧ್ಯದ ಜಾಗ ಖರೀದಿಗೆ ಉದ್ಯಮಿಗಳು ಹಿಂದೇಟು ಹಾಕಿದ್ರು. ಗೌರ್ಮೆಂಟ್ ಪ್ರಕಾರ ಸ್ಥಳ ಇದಾಗಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿಗೆ ಹೋಗಿ ಅವರು ಯಾರಿಗೆ ಕೊಟ್ಟರು ಸಹ ಇಲ್ಲಿ ಮುಂದೆ ಅದು ಹೋಗ್ತಾ ಇರಲಿಲ್ಲ, ಯಾರು ತಗೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಈ ಸ್ಥಳದ್ದು ಕಾರಣಕ್ಕೆ ಇದೆ. ರಾಯಚೂರಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಳಕ್ಕಾಗಿ ವಿನೂತನ ಪ್ರಯತ್ನ ಮಾಡಲಾಗ್ತಾ ಇದೆ. ಮಾನ್ವಿ ತಹಸೀಲ್ದಾರ್ ಭೀಮರಾಯ ಬೆಳ್ಳಂ ಬೆಳಿಗ್ಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಮನೆಗೆ ದಿಢೀರ್ ಭೇಟಿ ನೀಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಜೊತೆಗೆ ಅಭ್ಯಾಸದ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಮಕ್ಕಳ ಕಿರುಪರೀಕ್ಷೆಯ ಅಂಕಗಳ ಪರಿಶೀಲನೆ ನಡೆಸಿದ್ದಾರೆ. ಮಕ್ಕಳಲ್ಲಿ ಓದುವ ಛಲ ಹೆಚ್ಚಿಸುವ ಸಲುವಾಗಿ ವಿನೂತನ ಪ್ರಯತ್ನ ಮಾಡ್ತಿದ್ದಾರೆ. ಮನೆ ಬಾಗಿಲಲ್ಲಿ ತಹಸೀಲ್ದಾರ್ ನೋಡಿ ಪೋಷಕರು ಶಾಕ್ ಆಗಿದ್ದಾರೆ. ಎಸ್ಎಸ್ಎಲ್ಸಿ ದ್ವಿತೀಯ ಪಿಯು ಪರೀಕ್ಷಾ ವೇಳಾಪಟ್ಟಿ ಪ್ರಕಟ. ಬೈಕ್ ಡಿಕ್ಕಿ, ಬ್ಯಾಂಕ್ ಉದ್ಯೋಗಿ ಸಾವು, ಬುದ್ಧಿವಾದ ಹೇಳಿದ ಹೋಂಗಾರ್ಡ್ ಮೇಲೆ ಹಲ್ಲೆ, ಗಾಂಜಾ ಸಾಗಿಸ್ತಾ ಇದ್ದ ವಿದೇಶಿ ಮಹಿಳೆ ವಶಕ್ಕೆ, ಸಿಸಿಟಿವಿ ಕ್ಯಾಮೆರಾಗೆ ಬಟ್ಟೆ ಕಟ್ಟಿ ಕಳ್ಳತನ. ಈ ಎಲ್ಲಾ ಸ್ಟೋರಿಗಳನ್ನ ಬನ್ನಿ ನೋಡ್ಕೊಂಡು ಬರೋಣ. ದ್ವಿತೀಯ ಪಿಯುಸಿ ಪರೀಕ್ಷಾ ವೇಳಾಪಟ್ಟಿ ಪ್ರಕಟಗೊಂಡಿದೆ. ದ್ವಿತೀಯ ಪಿಯು ಪರೀಕ್ಷೆ ಫೆಬ್ರವರಿ 28ರಿಂದ ಆರಂಭವಾಗಲಿದೆ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಪರೀಕ್ಷೆ ನಡೆಯಲಿದೆ. ಏಪ್ರಿಲ್ 7ರಂದು ದ್ವಿತೀಯ ಪಿಯು ಫಲಿತಾಂಶ ಪ್ರಕಟಿಸುವ ಸಾಧ್ಯತೆ ಇದೆ.
7,10,363 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಇದರಲ್ಲಿ 6,46,801 ಹೊಸಬರು ಹಾಗೂ 50,540 ಪುನರಾವರ್ತಿ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಇನ್ನು ಮಾರ್ಚ್ 18ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಲಿದೆ. ಇದು ಕೂಡ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15ರವರೆಗೆ ಪರೀಕ್ಷೆ ನಡೆಯಲಿದೆ. ಈ ಬಾರಿ 9,02,889 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಕೋಲಾರದಲ್ಲಿ ಜಿಲ್ಲಾಸ್ಪತ್ರೆ ಹೊರಗುತ್ತಿಗೆ ಕಾರ್ಮಿಕರು ಬೀದಿಗಿಳಿದಿದ್ದಾರೆ. ಕಳೆದ 4 ತಿಂಗಳಿಂದ ವೇತನ ನೀಡದ್ದಕ್ಕೆ ನೂರಾರು ಕಾರ್ಮಿಕರು ಜಿಲ್ಲಾಸ್ಪತ್ರೆ ಎದುರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೊರಗುತ್ತಿಗೆ ಆಧಾರದಲ್ಲಿ ಕಳೆದ ಕೆಲ ವರ್ಷಗಳಿಂದ ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ. ವೇತನ ನೀಡೋವರೆಗೂ ಕೆಲಸ ಮಾಡದೆ ಪ್ರತಿಭಟನೆ ಮಾಡ್ತೇವೆ ಅಂತ ಕಾರ್ಮಿಕರು ಹೋರಾಟಕ್ಕಿಳಿದಿದ್ದಾರೆ. ಸ್ಥಳಕ್ಕೆ ಅಧಿಕಾರಿಗಳು ಬರುವಂತೆ ಪಟ್ಟು ಹಿಡಿದಿದ್ದಾರೆ. ನಟಿಯ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿ ಬ್ಲಾಕ್ ಮೇಲ್ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಬೆಂಗಳೂರಿನಲ್ಲಿ ನಡೆದ ಮಹಿಳಾ ಸೆಲೆಬ್ರಿಟಿ ಕ್ರಿಕೆಟ್ ಟೂರ್ನಿ ವೇಳೆ ವಾಶ್ರೂಮ್ನಲ್ಲಿ ನಟಿಯ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. ಈ ವಿಡಿಯೋಗಳನ್ನು ಕಳಿಸಿ ಹಣ ನೀಡದೇ ಇದ್ರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಮಾಡೋದಾಗಿ ಅಪರಿಚಿತ ಬೆದರಿಕೆ ಹಾಕಿದ್ದಾನೆ ಅಂತ ಸಿಟಿ ಸೆಂಟ್ ಠಾಣೆಗೆ ನಟಿ ದೂರು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಅಣ್ಣನಿಂದ ಇರಿತಕ್ಕೊಳಗಾದ ತಮ್ಮ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾರೆ. ಅಣ್ಣ ನೆಲ್ಸನ್ನಿಂದ ಇರಿತಕ್ಕೊಳಗಾದ ಕಿರಣ್ ಜಾರ್ಜ್ ಸ್ಥಿತಿ ಗಂಭೀರವಾಗಿದೆ. ಸಿಲುಬೆಪುರ ನಿವಾಸಿಯಾದ ಆರೋಪಿ ನೆಲ್ಸನ್ ಕುಡಿತಕ್ಕೆ ದಾಸನಾಗಿದ್ದ. ಮನೆಗೆ ₹1 ಕೂಡ ಕೊಡ್ತಾ ಇರಲಿಲ್ಲ. ಇದರಿಂದ ನಿನ್ನೆ ಮನೆಯಲ್ಲಿ ಅಣ್ತಮ್ಮನ ನಡುವೆ ಜಗಳವಾಗಿತ್ತು. ಜಗಳ ತಾರಕಕ್ಕೇರಿ ನೆಲ್ಸನ್ ತಮ್ಮ ಕಿರಣ್ ಕುತ್ತಿಗೆಗೆ ಚಾಕುವಿನಿಂದ ಇರಿದಿದ್ದ. ಆರೋಪಿ ನೆಲ್ಸನ್ನನ್ನ ಸೋಲದೇವನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ದೇವನಹಳ್ಳಿಯಲ್ಲಿರುವ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅಕ್ರಮವಾಗಿ ಬೆಂಗಳೂರಿಗೆ ಮಾದಕ ದ್ರವ್ಯ ಸಾಗಿಸ್ತಾ ಇದ್ದ ವಿದೇಶಿ ಮಹಿಳೆಯನ್ನ ವಶಕ್ಕೆ ಪಡೆದಿದ್ದಾರೆ. ದೆಹಲಿಯಿಂದ ಆಕಾಶ್ ಏರ್ಲೈನ್ಸ್ನಲ್ಲಿ ಬಂದಿದ್ದ ಮಹಿಳೆ ಬಳಿ ಸುಮಾರು 2.5 ಕೆಜಿ ಮೆಥಾಂಫೆಟಮೈನ್ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ನೈಜೀರಿಯಾ ಮೂಲದ ವೆರೋನಿಕಾ ಎಮ್ಯಾನ್ಯುಯಲ್ ಎಂಬ ಮಹಿಳೆ ವಶಕ್ಕೆ ಪಡೆದು ಕಸ್ಟಮ್ಸ್ ಅಧಿಕಾರಿಗಳು ವಿಚಾರಣೆ ಮುಂದುವರೆಸಿದ್ದಾರೆ. ಶಿವರಾತ್ರಿ ಜಾಗರಣೆಗೆ ಹೋಗಿದ್ದ ಮನೆಗೆ ಕನ್ನ ಹಾಕಿದ ಖದೀಮರು 5 ಲಕ್ಷ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳು ಮತ್ತು 1 ಲಕ್ಷ ನಗದು ಕದ್ದೊಯ್ದಿದ್ದಾರೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬನಶಂಕರಿ 5ನೇ ಹಂತದಲ್ಲಿ ಕಳ್ಳತನವಾಗಿದೆ. ಮಂಜುನಾಥ್ ಎಂಬುವವರ ಮನೆಯಲ್ಲಿ ಕಳ್ಳತನ ನಡೆದಿದ್ದು, ಖದೀಮರು ಸಿಸಿಟಿವಿ ಕ್ಯಾಮೆರಾಗೆ ಬಟ್ಟೆ ಕಟ್ಟಿ ಕೃತ್ಯ ಎಸಗಿದ್ದಾರೆ. ಆರೋಪಿಗಳು ಮನೆಗೆ ಎಂಟ್ರಿಯಾಗುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹೊಸಕೋಟೆ ತಹಶೀಲ್ದಾರ್ಗೆ ಕರ್ನಾಟಕ ಮಾಹಿತಿ ಆಯೋಗ 80,000 ದಂಡ ವಿಧಿಸಿದ್ದು, ಕಾರಣ ಕೇಳಿ ನೋಟಿಸ್ ಕೊಟ್ಟಿದೆ. ಮುನಿಕೃಷ್ಣಪ್ಪ ಎಂಬುವರು ತಮ್ಮ ಜಮೀನಿನ ಬಗ್ಗೆ ಮಾಹಿತಿ ಕೇಳಿ ಹೊಸಕೋಟೆ ತಹಶೀಲ್ದಾರ್ ಸೋಮಶೇಖರ್ಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ಹೊಸಕೋಟೆ ತಾಲೂಕು ಕಚೇರಿ ಮಾಹಿತಿ ನೀಡದೆ ನಿರ್ಲಕ್ಷ್ಯ ತೋರಿತ್ತು. ಹೀಗಾಗಿ ಮುನಿಕೃಷ್ಣಪ್ಪ ಮಾಹಿತಿ ಆಯೋಗಕ್ಕೆ ಈ ಬಗ್ಗೆ ಮೇಲ್ಮನವಿ ಅರ್ಜಿ ಸಲ್ಲಿಸಿದ್ರು. ರಾಜ್ಯ ಮಾಹಿತಿ ಆಯೋಗದ ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ಸೂಚನೆಗೂ ಮಾಹಿತಿ ನೀಡದೆ ತಹಶೀಲ್ದಾರ್ ನಿರ್ಲಕ್ಷ್ಯ ತೋರಿದ್ರು. ಹೀಗಾಗಿ ತಹಶೀಲ್ದಾರ್ಗೆ ದಂಡ ವಿಧಿಸಿ ರಾಜ್ಯ ಮಾಹಿತಿ ಆಯೋಗ ಆದೇಶಿಸಿದೆ.